ಎಲ್ಲರಿಗೂ ನಮಸ್ಕಾರ. ಇವತ್ತು ಶಿರಾನಗರ ಶಿರಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಟಿ ಬಿ ಜಯಚಂದ್ರ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿರೋ ಕಾರಣದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಶಾಸಕರು ಭಾಳ ಅನುಭವಿಸಿದ್ರು. 7 ಬಾರಿ MLA ಆಗಿದ್ದಾರೆ, ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಸಂಪುಟ ದರ್ಜೆಯಲ್ಲಿ ಉನ್ನತ ಶಿಕ್ಷಣ, ಕೃಷಿ, ಕಾನೂನು, ಸಂಸದೀಯ ವ್ಯವಹಾರ ಭಾಳ ಖಾತೆಗಳನ್ನು ಅಚ್ಚುಕಟ್ಟಾಗಿ ಇದು ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅವ್ರಿಗೆ ಈ ಮಂತ್ರಿ ಸ್ಥಾನದಲ್ಲಿ ಅವಕಾಶ ಇತ್ತು. ಕಾರಣಾಂತರದಿಂದ ಇವತ್ತು ನಮ್ಮ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನಮ್ಮ ಬೇಡಿಕೆ ಇಷ್ಟೇ, ನಮ್ಮ ಅಪೀಲ್ ಇಷ್ಟೇ ಸರ್ಕಾರಕ್ಕೆ. ಒಂದು ದೊಡ್ಡ ಮಟ್ಟದಲ್ಲಿ 40 ಪಬ್ಲಿಕ್ ಕಮಿಟಿ ಚೇರ್ಮನ್ ಆಗಿ ಕೆಲಸನೂ ಮಾಡಿದ್ದಾರೆ. ಯಾವುದೇ ಕಳಂಕಿಲ್ಲ, ಕಳಂಕರಹಿತ, ಯಾವುದೇ ಹಗರಣ ಇಲ್ಲ, ಒಂದು ಬೇರೆದು ಯಾವುದು ಕೆಟ್ಟ ಇದ್ದಿಲ್ಲ, ಬುದ್ಧಿ ಇಲ್ಲ. ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಆಡಳಿತ ಕೊಟ್ಟಿರುವಂಥವರು. ಇವತ್ತು ಅನ್ಯಾಯ ಆಗ್ತಾ ಆಗಿದೆ. ನಾವು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮುಖಾಂತರ ನಾವು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತಾ ಇದ್ದೀವಿ. ಇಂಥ ನೀಟ್ ಆ್ಯಂಡ್ ಕ್ಲೀನ್ ರಾಜಕಾರಣಕ್ಕೆ ಯಾಕೆ ನೀವು ಕೈ ಬಿಡ್ತಾ ಇದ್ದೀರಾ? ಇದು ಒಂದು ದೊಡ್ಡ ಸವಾಲಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಾಳ ಬೇಕಾಗಿದ್ದಾರೆ. ಈ ರಾಜ್ಯಕ್ಕೆ ಅಲ್ಲ, ಇದು ಬಡ ನಮ್ಮ ಕ್ಷೇತ್ರಕ್ಕೆಲ್ಲ ಬಿಡಿ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅವರು ಈ ಸಂಪುಟದಲ್ಲಿ ಇದ್ರೆ ಒಂದು ಹುಮ್ಮಸ್ಸು, ಒಂದು ಶಕ್ತಿ, ಒಂದು ಬಲ ತುಂಬ್ದಂಗೆ ಆಗುತ್ತೆ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ. ಅವ್ರು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಕಾನೂನು, ಸಂಸದೀಯ ವ್ಯವಹಾರ ಕಟ್ಟಾಗಿ ಬಹಳ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಅವರು ನಿಭಾಯಿಸಿದ್ದಾರೆ. ಯಾವುದೇ ಒಂಚೂರು ಕಲಂಕ ರಹಿತರವಾಗಿ ಅವರು ಆಡಳಿತವನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯಕ್ಕೆ ಬೇಕಾಗಿದ್ದಾರೆ ಅವರು. ಅವರ ಒಂದು ಅನುಭವ, ಅವರ ಒಂದು ಶಕ್ತಿ ಈ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ರೀತಿಯಿಂದ ಡೆವಲಪ್ ಆಗುತ್ತೆ ಅಂತ ಒಂದು ಕಾರಣದಿಂದ ಆದರೂ ಸಹ ಅವರು ಬೇಕಾಗಿದ್ದಾರೆ. ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಯಾವುದೇ ಇಲ್ಲಿ ಅವ್ರಿಗೆ ಅನುಭವ ಜಾಸ್ತಿ ಇದೆ. ಇವತ್ತು ಯೂಸ್ ಮಾಡಬೇಕಾಗಿದೆ. ನಾವು ಪದೇ ಹೇಳ್ಬೇಕೇನಂತ ಇದೀವಿ ಅಂದರೆ, 7ನೇ ಬಾರಿ ಶಾಸಕರಾಗಿ ಇವತ್ತು ರಾಜ್ಯದಲ್ಲಿ ಫೆಬ್ರವರಿ 2ನೇ ತಾರೀಕು ಬಂದರೆ 50 ವರ್ಷದ ಅನುಭವ ರಾಜಕಾರಣ ಆಗಿ ಅವ್ರು ಇವತ್ತು ಯೂಸ್ ಮಾಡ್ಕೋಬೇಕು. ನಮ್ದೆಲ್ಲ ಒತ್ತಾಯ. 2ನೇ ಲೀಸ್ಟು 19ನೇ ತಾರೀಕು ಏನಾಗ್ತಾ ಇದೆ, ಆ ಲೀಸ್ಟ್ನಲ್ಲಿ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ನೀಡಿ ನಮ್ಮ ಶಿರಾಗೆ ಗೌರವ ನೀಡಬೇಕು, ಇಡೀ ರಾಜ್ಯಕ್ಕೆ ಒಂದು ಗೌರವ ನೀಡಬೇಕಾಗಿ ನಾವು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಪರಿಗಣಿಸಬೇಕಾಗಿ ನಾನು ರಾಜ್ಯ ಸರ್ಕಾರಕ್ಕೆ, ನಾನು ಹಿರಿಯ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು, ನಮ್ಮ ರಾಜ್ಯದ ಹಿರಿಯ ಶಾಸಕರು, ಹಿರಿಯ ಮಂತ್ರಿಗಳಾದಂತಹ ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರು, ಅವರು ಬಹಳ ಮೈನಾರಿಟಿಗೋಸ್ಕರ ಬಹಳ ಹೋರಾಟ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಮೈನಾರಿಟಿ ಅಂತನೆಲ್ಲ, ಅಹಿಂದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಪರ ಧ್ವನಿಯನ್ನು ಯಾವತ್ತೂ ಅವರು ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಲಕ್ಷಾಂತರ ಮನೆಗಳನ್ನು ಈ ರಾಜ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಅನುಭವಿಸಿದ್ರು. ಅವ್ರಿಗೂ ಫಸ್ಟ್ ಪಟ್ಟಿನಲ್ಲಿ ಕೈ ಬಿಟ್ಟಿದ್ದಾರೆ. ಇದು ಇಡೀ ಅಹಿಂದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಎಲ್ಲರಿಗೂ ಒಂದು ಅವಮಾನ ಆದಂಗಾಗಿದೆ. ಇವ್ರಿಗೂ ಸಹ ನಾನು ಮನವಿ ಮಾಡ್ತೀನಿ, BZ ಜಮೀರ್ ಅಹಮದ್ ಖಾನ್ ಅವರು ಭಾಳ ಅನುಭವಿಸಿದ್ರು. ಅವ್ರಿಗೂ ಈ ಮಂತ್ರಿ ಸ್ಥಾನದಲ್ಲಿ ಸಂಪುಟದಲ್ಲಿ ಸೇರಿಸಬೇಕು ಅಂತ ನನ್ನ ವೈಯಕ್ತಿಕ ಒಂದು ಮನವಿ. ದಯವಿಟ್ಟು ಪರಿಗಣಿಸಬೇಕಂತ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ.